ನಾವು ಬದುಕುತ್ತಿರುವುದು ಕಲಿಯುಗದಲ್ಲಿ. ಸುಳ್ಳು, ಅನ್ಯಾಯ, ಹಿಂಸೆ, ಸ್ವಾರ್ಥ ಇವೆಲ್ಲವೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಆದರೆ ಪುರಾಣಗಳ ಪ್ರಕಾರ ಈ ಎಲ್ಲಕ್ಕೂ ಒಂದು ಅಂತ್ಯವಿದೆ. ಆ ಅಂತ್ಯವನ್ನು ತರಲು ಸ್ವತಃ ಶ್ರೀ ಮಹಾವಿಷ್ಣುವೇ ತಮ್ಮ ಕೊನೆಯ ಅವತಾರವಾದ ಕಲ್ಕಿ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ಎಂದು ಹೇಳಲಾಗಿದೆ. ಆದರೆ ಕಲ್ಕಿ ಯಾರು, ಯಾವಾಗ ಬರುತ್ತಾರೆ ಮತ್ತು ಅವರು ಬಂದಾಗ ಏನಾಗುತ್ತದೆ? ಹಿಂದೂ ಧರ್ಮದ ಪ್ರಕಾರ ಶ್ರೀ ಮಹಾವಿಷ್ಣುವಿನ 10 ಪ್ರಮುಖ ಅವತಾರಗಳಲ್ಲಿ ಕೊನೆಯ ಅವತಾರವೇ ಕಲ್ಕಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧನ ನಂತರ ಬರುವ ಅಂತಿಮ ಅವತಾರವೇ ಕಲ್ಕಿ. ಪುರಾಣಗಳ ಪ್ರಕಾರ ಕಲಿಯುಗ ತನ್ನ ಕೊನೆಯ ಹಂತಕ್ಕೆ ಬಂದಾಗ ಧರ್ಮವು ಸಂಪೂರ್ಣವಾಗಿ ಕ್ಷೀಣಿಸುತ್ತದೆ. ಜನರು ಸತ್ಯವನ್ನು ಮರೆತು ಸ್ವಾರ್ಥಕ್ಕಾಗಿ ಬದುಕುತ್ತಾರೆ. ಆಗ ಧರ್ಮವನ್ನು ಪುನಃ ಸ್ಥಾಪಿಸಲು ಕಲ್ಕಿ ಅವತರಿಸುತ್ತಾರೆ. ಕಲ್ಕಿ ಪುರಾಣ ಮತ್ತು ಭಗವತ ಪುರಾಣದ ಪ್ರಕಾರ ಕಲ್ಕಿಯ ಜನನ ಉತ್ತರ ಪ್ರದೇಶದ ಶಂಬಾಲ ಎಂಬ ಪವಿತ್ರ ಗ್ರಾಮದಲ್ಲಿ ನಡೆಯುತ್ತದೆ ಎಂದು ಹೇಳಲಾಗಿದೆ. ಅವರ ತಂದೆಯ ಹೆಸರು ವಿಷ್ಣು ಯಶ, ತಾಯಿಯ ಹೆಸರು ಸುಮತಿ ಎಂದು ಉಲ್ಲೇಖಿಸಲಾಗಿದೆ. ಕಲ್ಕಿ ಬಾಲ್ಯದಿಂದಲೇ ಅಪಾರ ಶಕ್ತಿ ಮತ್ತು ಜ್ಞಾನ ಹೊಂದಿರುತ್ತಾರೆ. ಅವರು ಮಹಾನ್ ಋಷಿಗಳಿಂದ ಶಿಕ್ಷಣ ಪಡೆದು ದೈವಿಕ ಆಯುಧಗಳನ್ನು ಪಡೆಯುತ್ತಾರೆ. ಅವರ ವಾಹನ ಬಿಳಿ ಕುದುರೆ ದೇವದತ್ತ, ಕೈಯಲ್ಲಿ ಹೊಳೆಯುವ ದಿವ್ಯ ಖಡ್ಗ ಹಿಡಿದು ಅವರು ಅಧರ್ಮದ ವಿರುದ್ಧ ಯುದ್ಧ ಮಾಡುತ್ತಾರೆ. ಕಲಿಯುಗದ ಕೊನೆಯ ದಿನಗಳಲ್ಲಿ ಭೂಮಿಯ ಮೇಲೆ ದುಷ್ಟರು ಮತ್ತು ಅನ್ಯಾಯ ಮಾಡುವವರು ಅಧಿಕಾರಕ್ಕೆ ಬರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆ ಸಮಯದಲ್ಲಿ ಕಲ್ಕಿ ದುಷ್ಟರನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತಾರೆ. ಇದು ಕೇವಲ ಯುದ್ಧವಲ್ಲ, ಇದು ಸತ್ಯ ಮತ್ತು ಸುಳ್ಳಿನ ನಡುವಿನ ಅಂತಿಮ ಹೋರಾಟ. ಕಲ್ಕಿಯ ವಿಜಯದ ನಂತರ ಕಲಿಯುಗ ಅಂತ್ಯವಾಗಿ ಹೊಸ ಸತ್ಯಯುಗ ಆರಂಭವಾಗುತ್ತದೆ. ಭೂಮಿಯಲ್ಲಿ ಶಾಂತಿ, ನ್ಯಾಯ ಮತ್ತು ಧರ್ಮ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಕಲ್ಕಿ ಅವತಾರದ ಬಗ್ಗೆ ಹಲವಾರು ಕಥೆಗಳು ಮತ್ತು ನಂಬಿಕೆಗಳಿವೆ. ಆದರೆ ಅವರು ಯಾವಾಗ ಬರುತ್ತಾರೆ ಎಂಬುದನ್ನು ಯಾವುದೇ ಪುರಾಣ ನಿಖರವಾಗಿ ಹೇಳುವುದಿಲ್ಲ. ಈ ಕಥೆಗಳು ಭವಿಷ್ಯವನ್ನು ಊಹಿಸುವುದಕ್ಕಿಂತ ಧರ್ಮದ ಮಾರ್ಗದಲ್ಲಿ ಬದುಕುವ ಮಹತ್ವವನ್ನು ನೆನಪಿಸುತ್ತವೆ. ನಿಮಗೆ ಕಲ್ಕಿ ಅವತಾರದ ಕತೆ ಆಸಕ್ತಿಕರದಾಯಕವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಪುರಾಣ ಹಾಗೂ ರಹಸ್ಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.